ಹೈಕಮಾಂಡ್ ಹೇಳ್ದೇ ಇದ್ರೂ ಕೂಡ ಸಿದ್ದುನೇ 5 ವರ್ಷ ಸಿಎಂ ಅನ್ನುವಂತಹ ಹೇಳಿಕೆ ಸಂಬಂಧವಾಗಿ ಎಂಎಲ್ಸಿ ಯತೀಂದ್ರ ಅವರೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿಎಂ ಪುತ್ರನ ಹೇಳಿಕೆಗೆ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳ್ತಾ ಇದ್ರು ಕೂಡ ಸಿದ್ದುನೇ 5 ವರ್ಷ ಸಿಎಂ ಅನ್ನುವಂತಹ ಹೇಳಿಕೆ ಸಂಬಂಧವಾಗಿ ಎಂಎಲ್ಸಿ ಯತೀಂದ್ರ ಅವರೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿಎಂ ಪುತ್ರನ ಹೇಳಿಕೆಗೆ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾರೋ ಗೌರವದಿಂದ ಸ್ವೀಕಾರ ಮಾಡೋಣ, ಯತೀಂದ್ರ ಅವರನ್ನೇ ಹೈಕಮಾಂಡ್ ಅಂತ ಹೇಳಿ ಸ್ವೀಕಾರ ಮಾಡೋಣ. ನಾನು ಈ ಬಗ್ಗೆ ಯಾರಿಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಮಂಗಳೂರಿನ ವಾಜಪೇಯಿ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆ ಕೊಟ್ಟರು. ಸೊ ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಾನು ಯಾಕೆ ಮಾತನಾಡಬೇಕು ಅಂತ ಹೇಳಿ ಮೌನವನ್ನ ತಾಳಿದ್ದಾರೆ ಡಿಕೆಶಿ ಅವರು. ಸೊ ಇವ್ರಿಗೆ ಟಕ್ಕರ್ ಕೊಡ್ಲಿಕ್ಕೆ ಹೋಗಿ ಯಾಕೆ ಬೇಕು ನೋಡಿ, ಹಂಗೂ ಕೂಡ ಹೆಂಗ್ ಕೊಟ್ಟಿದ್ದಾರೆ. ಎಂಎಲ್ಸಿ ಯತೀಂದ್ರ ಅವರೇ ಹೈಕಮಾಂಡ್, ಅವರೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿಬಿಟ್ಟಿದ್ದಾರೆ. ಎಲ್ಲ ಇವರೇ ಡಿಸೈಡ್ ಮಾಡ್ತಾರೆ, ಇವರೇ ಮುಂದುವರಿತಾರೋ ಇಲ್ವೋ ಎಲ್ಲ ಇವ್ರಿಗೆ ಗೊತ್ತಿದೆ ಅಂತ ಹೇಳಿ ಇಂಡೈರೆಕ್ಟ್ ಆಗೂ ಕೂಡ ಹೇಳಿದ್ದಾರೆ. ಅದಕ್ಕಿಂತನೂ ಕೂಡ ಜಾಸ್ತಿ ಏನು ಹೇಳೋಕೆ ಹೋಗಬಾರ್ದು ಅಂತನೂ ಕೂಡ ಅವರು ಜಾಡ ನಡಿಯನ್ನ ಕೂಡ ತಾಳಿರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಸರ್ 5 ವರ್ಷ ಈಗಾಗಲೇ ಇದನ್ನ ಸೆಟಲ್ ಮಾಡಲಾಗಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡ್ಲಿಕ್ಕಿಲ್ಲ. ಈ ತಂದೆನೇ ಸಿಎಂ 5 ವರ್ಷ ಹೇಳಿದ್ದಾರೆ. ಅವರೇ ನಮ್ಮ ಹೈಕಮಾಂಡ್ ಅವ್ರೇನ್ ಮಾತಾಡ್ತಾರೆ ಅವ್ರಿಗೆ ಬಹಳ ಗೌರವದಿಂದ ಸ್ವೀಕಾರ ಮಾಡ್ತಾರೆ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಎತ್ತಿದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋದು. ಸರ್ 5 ವರ್ಷ ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷ ನನ್ನ ತಂದೆನೇ ಸಿಎಂ. ಈಗಾಗಲೇ ಇದನ್ನ ಸೆಟಲ್ ಮಾಡಲಾಗಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡ್ಲಿಕ್ಕಿಲ್ಲ. ಈ ತಂದೆನೇ ಸಿಎಂ 5 ವರ್ಷ ಹೇಳಿದ್ದಾರೆ. ಅವರೇ ನಮ್ಮ ಹೈಕಮಾಂಡ್ ಅವ್ರೇನ್ ಮಾತಾಡ್ತಾರೆ ಅವ್ರಿಗೆ ಬಹಳ ಗೌರವದಿಂದ ಸ್ವೀಕಾರ ಮಾಡ್ತಾರೆ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಎತ್ತಿದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋದು.